ಹಲೋ ನನ್ನ ಬಳಗದ ಬಂಧುಗಳು ಎಲ್ರಿಗೂ ನಮಸ್ಕಾರ. ಇವತ್ತು ಬೂದುಗುಂಬಳದ ಹಲ್ವಾ ಅಥವಾ ಕಾಶಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಕುಂಬಳದ ತುಂಡನ್ನು ನಾನು ತಗೊಂಡಿದ್ದೇನೆ. ಈಗ ಇದ್ರ ಮೇಲಿನ ಬೀಜದ ಪೋರ್ಷನ್ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ತುರ್ಕೋಬೇಕಾಗತ್ತೆ. ಬೀಜ ಇರೋ ಪೋರ್ಷನ್ ಎಲ್ಲ ನಾನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಇದು ನೀವು ಬೇಕಾದ್ರೆ ಹುಳಿ ಮಾಡುವಾಗಲೂ ಇಲ್ಲ ಜ್ಯೂಸ್ಗೂ ಉಪಯೋಗಿಸ್ಕೋಬೋದು. ತುರಿಯ ಮಣ್ಣಲ್ಲಿ ತುರ್ಕೊಳ್ಳೋಣ. ಇದನ್ನ ತುಂಡುಗಳನ್ನು ನಾನು ತುರ್ಕೊಂಡಿದ್ದೀನಿ. ಈ ತುರಿಗಿನ ಈಗ ಒಂದು ಬಟ್ಟಲಿಗೆ ಹಾಕುತ್ತಾ ಇದ್ದೀನಿ. ಈ ಬೌಲಲ್ಲಿ ಒಂದು ಬೌಲಷ್ಟು ಕುಂಬಳಕಾಯಿ ತುರಿ ಆಗಿದೆ. ಈಗ ಇದನ್ನು ಬಾಣಲೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಬೇರೆ ನೀರು ಹಾಕಬೇಕಿಲ್ಲ, ಇದರದ್ದೇ ನೀರು ಸಾಕು. ಬಾಣಲೆನ ಒಲೆ ಮೇಲಿಟ್ಟು ತುರಿ ಹಾಕ್ಕೊಳ್ಳೋಣ. ಇದ್ರ ನೀರು ಹಿಂಗೋವರೆಗೂ ಸಣ್ಣ ಉರಿಯಲ್ಲಿ ಕೈ ಆಡಿಸ್ಕೊತಾನೆ ಇರಬೇಕು. ಸುಮಾರು ಒಂದು ಅರ್ಧ ಗಂಟೆ ಆಗುತ್ತೆ. ಸಣ್ಣ ಉರಿಯಲ್ಲಿ ನಾನೊಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೆ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಸಕ್ಕರೆ ತಗೋತಾ ಇದ್ದೀನಿ ನಾನು. ಸಕ್ಕರೆ ಹಾಕ್ಕೊಳ್ಳೋಣ. ಈಗ ತುರಿ ಜೊತೆಗೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗಿ ನೀರು ಬಿಡ್ತಾ ಇದೆ, ಅದೆಲ್ಲ ಹಿಂಗಬೇಕು. ಪುನಃ ಗಟ್ಟಿಯಾಗುತ್ತೆ ತುರಿ. ಆವಾಗ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗಬೇಕು ಪಾಕದಲ್ಲಿ ಅದು. ಆಮೇಲೆ ತುಪ್ಪ ಹಾಕ್ಕೋಬೇಕು. ಈಗ ಹಲ್ವಾ ಗಟ್ಟಿ ಆಗ್ತಾ ಇದೆ. ಒಂದು 1/4 ಬಟ್ಲಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಳ್ಳಿ. ತುಪ್ಪ ಇಷ್ಟು ಸಾಕು ಅನಿಸುತ್ತೆ. ಕೈ ಆಡಿಸ್ತಾ ಇರೋಂಗೆ ಬಣ್ಣನೂ ಚೇಂಜ್ ಆಗ್ತಾ ಇದೆ. ಈಗ ತುಪ್ಪ ಕಾರ್ತಾ ಹೋಗುತ್ತೆ. ಸೈಡಲ್ಲೆಲ್ಲ ಒಂಚೂರು ತುಪ್ಪ ಕಮ್ಮಿ ಆಯಿತು. ಪುನಃ ಸ್ವಲ್ಪ ಉಳಿಸಿದ್ದನ್ನು ಹಾಕ್ಕೋತಾ ಇದ್ದೀನಿ ನಾನು. ತುಪ್ಪ ಸೈಡಲ್ಲೆಲ್ಲ ಕಾರೋವರೆಗೂ ಕೈ ಆಡಿಸ್ಕೊತಾನೆ ಇರಿ. ಆವಾಗ ಹಲ್ವಾ ಬೆಂದಿದೆ ಅಂತ ಅರ್ಥ. ಈ ಬಣ್ಣ ಪೂರ ಚೇಂಜ್ ಆಗುತ್ತೆ ಮೊದಲಿಗಿಂತ. ಈಗ ನೋಡಿ ಕೈ ಆಡಿಸ್ಕೊತಾ ಇರೋ ಥರನೇ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೋತಾ ಇದೆ. ಇನ್ನೊಂದು 2 ನಿಮಿಷ ಕೈ ಆಡಿಸ್ಬಿಟ್ಟು ಒಲೆ ಆಫ್ ಮಾಡ್ಕೋಬೋದು. ಹಲ್ವಾ ರೆಡಿ ಆಗಿದೆ. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡ್ಬೋದು. ಕಾಲು ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಈಗ ಏಲಕ್ಕಿ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಲ್ವಾದೊಟ್ಟಿಗೆ. ಈಗ ಬಾಣಲೆಗೆ 2 ಚಮಚ ತುಪ್ಪ ಹಾಕ್ಕೊಂಡ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಾಗಿದೆ. ಈಗ ರೆಡಿಯಾಗಿರೋ ಹಲ್ವಕ್ಕೆ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡ್ಬಿಡೋಣ. ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ. ನೋಡಿ ಎಷ್ಟು ಬೇಗ ಒಂದು ಕಾಶಿ ಹಲ್ವಾ ರೆಡಿ ಆಗಿಬಿಡ್ತು. ಇದನ್ನು ಬಹಳ ಬೇಗ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಮನೆಗೆ ಬರ್ತಾರೆ ಅಂದರೆ ಸಣ್ಣ ಸಣ್ಣ ಪಾರ್ಟಿಗಳಿದ್ದರೆ ಭಾಳ ಕ್ವಿಕ್ಕಾಗಿ ಆಗೋವಂಥ ಒಂದು ಸ್ವೀಟ್ ಇದು. ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ನೋಡ್ತಾ ಇದ್ದರೆ ಹಾಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ಅಲಂಕಾರಿಕವಾಗಿದೆ. ಬೂದುಗುಂಬಳದ ಹಲ್ವಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.